Now we are going to see the second bowl, the mystery of the second bowl in the Bible. ಈಗ ನಾವು ಎರಡನೇ ಮೂಳೆಯ ಒಂದು ರಹಸ್ಯವನ್ನು ನಾವು ತಿಳಿದುಕೊಳ್ಳುವಂತರಾಗಿದ್ದೇವೆ. ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವಂತಹ ಎರಡನೆಯ ಮೂಳೆಯ ವಿಷಯವಾಗಿ ನಾವು ತಿಳಿದುಕೊಳ್ಳುತ್ತೇವೆ. Untold secret of the Bible. ತಿಳಿಸಲ್ಪಡದ ರಹಸ್ಯವನ್ನು ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. The bone of Joseph in the Old Testament. ಯೋಸೇಫನ ಒಂದು ಮೂಳೆಯ ವಿಷಯವಾಗಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. If we see the Genesis chapter number 50, the last 2-3 verses, it's written that Joseph, before his death, he called his family members and told him on prophecy, one day God is going to meet you. So what you are going to supposed to do? You take my bones to the promised land and bury them. So Joseph, he told a prophecy about his bones. ಯೋಸೇಫನು ಆದಿಕಾಂಡ 50ನೇ ಅಧ್ಯಾಯ ಕೊನೆಯ 2-3 ವಚನಗಳಲ್ಲಿ ತನ್ನ ಸಾವಿನ ಬಗ್ಗೆ ಆತನು ಹೇಳುವಂತವನಾಗಿದ್ದಾನೆ ಮತ್ತು ಒಂದು ಪ್ರವಾದನೆಯನ್ನು ಆತನ ಮೂಳೆಯ ಬಗ್ಗೆ ಒಂದು ಪ್ರವಾದನೆಯನ್ನು ಹೇಳುವಂತವನಾಗಿದ್ದಾನೆ. Why it is so important, the bones of Joseph? ಯಾಕೆ ಇದು ಇಷ್ಟು ಪ್ರಮುಖವಾಗಿದೆ? ಯೋಸೇಫನ ಮೂಳೆಗಳು ಯಾಕೆ ಇಷ್ಟು ಪ್ರಮುಖವಾಗಿದೆ, ಮುಖ್ಯವಾಗಿದೆ? If you look at all the characters in the Old Testament, we know very well. Joseph, he meant for the holiness and sanctification. ಯೋಸೇಫನು ಒಂದು ಪವಿತ್ರತೆಗೆ ಹೆಸರಾದಂತಹ ಒಂದು ಕ್ಯಾರೆಕ್ಟರ್, ಒಂದು ವ್ಯಕ್ತಿತ್ವವಾಗಿದ್ದಾನೆ ಯೋಸೇಫನು. His life was so exemplary. His life was so modeling life about the holiness. ಅವನು ಒಂದು ಈ ಒಂದು ಈ ಪವಿತ್ರತೆಗೆ ಮತ್ತು ಪರಿಶುದ್ಧತೆಗೆ ಆತನು ಒಂದು ಎಕ್ಸಾಂಪಲ್ ಆಗಿದ್ದಾನೆ, ಆತನು ಒಂದು ಮಾದರಿಯಾಗಿದ್ದಾನೆ. He is a God-fearing man. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳಂತಹ ಮನುಷ್ಯನಾಗಿದ್ದಾನೆ. Even in the Old Testament, he loved his enemies. Even though own brothers, they tried to kill him, but he didn't revenge upon them. He loved them and helped them in everything. ಆತನು ತನ್ನ ಅಣ್ಣ ತಮ್ಮಂದಿರು ವೈರಿಗಳಾಗಿದ್ದರೂ ಸಹ ಅವರನ್ನು ದ್ವೇಷಿಸದೆ ಅವರಲ್ಲಿ ಒಂದು ರಿವೆಂಜ್ ಅನ್ನು ತೆಗೆದುಕೊಳ್ಳದೆ ಆತನು ಪ್ರೀತಿಯ ಒಂದು ಮಾದರಿಯಾಗಿ ನಾವು ಈ ವಾಕ್ಯಗಳಲ್ಲಿ ನಾವು ಯೋಸೇಫನ ಕುರಿತಾಗಿ ನಾವು ಓದುತ್ತೇವೆ. God has a great plan about the bones of Joseph. ನಾವು ಈಗ ಆತನ ಮೂಳೆಗಳ ವಿಷಯವಾಗಿ ತಿಳಿದುಕೊಳ್ಳೋಣ. What is the plan? ಆತನ ಒಂದು ಉದ್ದೇಶವೇನಾಗಿತ್ತು, ಒಂದು ಪ್ಲಾನ್ ಏನಾಗಿತ್ತು? Why Joseph prophesied about his bones? ಯಾಕೆ ಯೋಸೇಫನು ತನ್ನ ಮೂಳೆಯ ವಿಷಯವಾಗಿ ಪ್ರವಾದನೆ ಹೇಳಿದನು? That prophecy is going to be fulfilled up to 400 years, nearly 10 generations. 400 ವರ್ಷಗಳಾದ ನಂತರ ಆ ಒಂದು ಪ್ರವಾದನೆಯು This prophecy, what Joseph said, it's going to be fulfilled after 400 years. According to the Old Testament, one generation has 40 years. So 400 years means nearly 10 generations passed. Then only the prophecy about the bones of Joseph is fulfilled. 10 ತಲೆಮಾರುಗಳ ನಂತರ, ಅಂದರೆ ಒಂದು ತಲೆಮಾರು ಅಂದರೆ 10 ವರ್ಷ, 100 ವರ್ಷಗಳಂತ ಒಂದು ಇರುವಂತಹ 10 ವರ್ಷಗಳಿರುವಂತಹ ಒಂದು ತಲೆಮಾರು ಅಂದ್ರೆ 10 ವರ್ಷ ಅಂದ್ರೆ 400 ವರ್ಷಗಳು, ಅಂದರೆ 10 ತಲೆಮಾರುಗಳು ಆದ ಮೇಲೆ ಈ ಒಂದು ಮೂಳೆಯ ಪ್ರವಾದನೆಯು ಪೂರೈಸಲಾಗುತ್ತದೆ. So Joseph died, they buried him. Then after some times they were digging out
his bones. ಯೋಸೇಫನು ಸತ್ತ ನಂತರ 400 ವರ್ಷಗಳ ಆದ ಮೇಲೆ ಆತನನ್ನು ಹೂಣಲ್ಪಟ್ಟಂತಹ ಸ್ಥಳವನ್ನು ಆ ಒಂದು ಇಸ್ರಾಯೇಲ್ಯರು ಅದನ್ನು ತೆಗೆಯುತ್ತಾ ಇದ್ದಾರೆ. Then what they did, they kept the bones of Joseph in a box. ಅವರು ಏನ್ ಮಾಡಿದ್ರು, ಆ ಒಂದು ಮೂಳೆಗಳನ್ನು ತೆಗೆದುಕೊಂಡು ಒಂದು ಪೆಟ್ಟಿಗೆಯಲ್ಲಿ ಇಡುವಂತವರಾಗಿದ್ದಾರೆ. You know very well about the mummies in Egypt. So this is what happened to Joseph. ಯೋಸೇಫನು ಕೂಡ ಆತನ ಮೂಳೆಗಳು ಒಂದು ಮಮ್ಮೀಸ್ ಅನ್ನು ಯಾವ ರೀತಿಯಲ್ಲಿ ಈಜಿಪ್ಟ್ ಐಗುಪ್ತ ದೇಶದಲ್ಲಿ ನಾವು ಯಾವ ರೀತಿಯಲ್ಲಿ ಮಮ್ಮೀಸ್ ಗಳನ್ನು ನೋಡುತ್ತೇವೆ, ಪಿರಮಿಡ್ಸ್ ಗಳಲ್ಲಿ ಯಾವ ರೀತಿಯಲ್ಲಿ ಇಟ್ಟಿರ್ತಾರೋ ಅದೇ ರೀತಿಯಲ್ಲಿ ಯೋಸೇಫನ ಮೂಳೆಗಳನ್ನು ಕೂಡ ಒಂದು ಪೆಟ್ಟಿಗೆಯಲ್ಲಿ ಒಂದು ಅದನ್ನು ಭದ್ರವಾಗಿ ಇಡಲ್ಪಟ್ಟಿತ್ತು. So when 40 years over, first 40 years, the first generation, they were handing over the bones of Joseph, a box of bones of Joseph, to the next generation. So they were carefully kept in that box. 40 ವರ್ಷಗಳಾದ ಮೇಲೆ ಮೊದಲನೇ ತಲೆಮಾರಿನವರು ಆ ಒಂದು ಮೂಳೆಯ ಬಾಕ್ಸ್ ಅನ್ನು ಮತ್ತೊಂದು ತಲೆಮಾರಿಗೆ ಅದನ್ನು ಹಸ್ತಾಂತರಿಸ್ತಾರೆ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. Then the second generation carefully protected the box of bones of Joseph and handed over to the third generation. ಅದೇ ರೀತಿ ಎರಡನೇ ತಲೆಮಾರಿನವರು ಕೂಡ ಮೂರನೇ ತಲೆಮಾರಿನವರಿಗೆ ಅದನ್ನು ರಕ್ಷಿಸಿಕೊಂಡು ಮೂರನೇ ತಲೆಮಾರಿನವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. Like that, the same way, 4th, 5th, 6th, 7th, 8th and 9th and handed over to the 10th generation. 400 years passed. ಇದೇ ರೀತಿಯಾಗಿ 10 ತಲೆಮಾರುಗಳು ಆದ ನಂತರ 400 ವರ್ಷಗಳಾದ ಮೇಲೆ ಆತನ ಒಂದು ಬಾಕ್ಸ್ ಅನ್ನು, ಆ ಮೂಳೆಯ ಬಾಕ್ಸ್ ಅನ್ನು ಅದೇ ರೀತಿಯಾಗಿ ರಕ್ಷಿಸಲ್ಪಟ್ಟು ಅವರ ಕೈಯಲ್ಲಿ ಕೊಡಲ್ಪಟ್ಟಿದೆ. Unfortunately, the people who had carried the box of the bones of Joseph, they didn't understand the master plan behind the bones. ಅನ್ಫಾರ್ಚುನೇಟ್ಲಿ ಅಂದ್ರೆ ಅನಿರೀಕ್ಷಿತವಾಗಿ ಅವರು ಯಾರು ತೆಗೆದುಕೊಂಡಿದ್ದರೋ ಆ ಒಂದು ಪ್ಲಾನ್ ಏನಾಗಿತ್ತು ಎಂದು, ದೇವರ ಉದ್ದೇಶ ಏನಾಗಿತ್ತು ಎಂದು ಆ ಒಂದು ಜನರೇಷನ್, ಆ ಒಂದು ತಲೆಮಾರಿನವರಿಗೆ ಗೊತ್ತಿರಲಿಲ್ಲ. But just they want to fulfill the promise of Joseph. ಆದ್ರೆ ಅವರ ಒಂದು ವಾಗ್ದಾನ ಯೋಸೇಫನ ಕೂಡ ಯಾವ ವಾಗ್ದಾನವನ್ನು ಮಾಡಿದ್ರು ಅದನ್ನು ಅವರು ನೆರವೇರಿಸಬೇಕಾಗಿತ್ತು. Then after 400 years, Moses is coming in the scene. ನಂತರ 400 ವರ್ಷಗಳ ಆದ ಮೇಲೆ ಯೋಸೇಫನು ಈ ಒಂದು ಸೀನ್ ನಲ್ಲಿ ಬರುವಂತವನಾಗಿದ್ದ. So then God raised Moses as a redeemer, deliverer, delivering the bondage people of Israelites in Egypt under the Pharaoh and brought them out. It was a master plan. ಮೋಶೆಯು 400 ವರ್ಷಗಳ ನಂತರ ದೇವರು ಮೋಶೆಯನ್ನು ಇಸ್ರಾಯೇಲರನ್ನು ಬಿಡುಗಡೆ ಮಾಡಿಸುವುದಕ್ಕಾಗಿ ಎಬ್ಬಿಸಿದನು. ಹಾಗಾಗಿ ಈ ಒಂದು ದೇವರ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು ಈ ಒಂದು ವಿಷಯ. So what Moses did, listen carefully, he delivered the people of Israelites from the bondage of Egypt and brought them out. ಮೋಶೆಯು ಆ ಒಂದು ಬಂಧನದಿಂದ ಅವರನ್ನು ಬಿಡುಗಡೆ ಮಾಡಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗಡೆ ತರುತ್ತಾನೆ. You know what he did? Exodus 13th chapter tells us one truth. When Moses left Egypt, that time he was carrying the box of bones of Joseph. ಮೋಶೆಯು ಐಗುಪ್ತ ದೇಶವನ್ನು ಬಿಡುವ ಸಮಯದಲ್ಲಿ ಆತನು ಆ ಯೋಸೇಫನ ಮೂಳೆಗಳನ್ನು ಇಟ್ಟಂತಹ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬರುವಂತವನಾಗಿದ್ದಾನೆ. So in front of everybody, the bone box was moving.
ಎಲ್ಲರ ಎದುರಿನಲ್ಲಿ ಆ ಒಂದು ಮೂಳೆ ಇಟ್ಟಿರುವಂತಹ ಪೆಟ್ಟಿಗೆ ತೆಗೆದುಕೊಂಡು ಬರಲ್ಪಡುತ್ತಿತ್ತು. So the bone box left to the Egypt. In a New Testament it speaks about redemption. ಆ ಒಂದು ಹೊಸ ಒಡಂಬಡಿಕೆಯಲ್ಲಿ ಬಿಡುಗಡೆಯ ಕುರಿತಾಗಿ ಹೇಳಲ್ಪಡುತ್ತಾ ಇದೆ. ಇಲ್ಲಿ ಈ ಒಂದು ಮೂಳೆಯ ಪೆಟ್ಟಿಗೆಯು ಐಗುಪ್ತ ದೇಶದಿಂದ ತರಲ್ಪಡ್ತಾ ಇದೆ. Secondly, the bone box was crossing the Red Sea. ಎರಡನೆಯದಾಗಿ ಆ ಒಂದು ಕೆಂಪು ಸಮುದ್ರವನ್ನು ಈ ಮೂಳೆಯ ಪೆಟ್ಟಿಗೆಯು ಕೂಡ ಸಾಗುತ್ತಾ ಇದೆ. And thirdly, the bone box was traveling nearly about 40 years in the wilderness. 40 ವರ್ಷಗಳ ಕಾಲ ಈ ಒಂದು ಅರಣ್ಯದಲ್ಲಿ ಅದು ಕೂಡ ಈ ಇಸ್ರಾಯೇಲರ ಜೊತೆಯಲ್ಲಿ ಆ ಒಂದು ಟ್ರಾವೆಲ್ ಜರ್ನಿ ಮಾಡ್ತಾ ಇತ್ತು. So after the 40 years, the bone box was crossing the Jordan River. ಈ ಒಂದು 40 ವರ್ಷಗಳ ಒಂದು ಪ್ರಯಾಣದಲ್ಲಿ ಆ ಒಂದು ಮೂಳೆಯ ಪೆಟ್ಟಿಗೆಯು ಕೂಡ ಯೋರ್ದನ್ ಹೊಳೆಯನ್ನು ದಾಟ್ತಾ ಇದೆ. And finally, the bone box of Joseph was taken to the Canaan land where Abraham was buried. Next to that, the bone of Joseph was buried according to the book of Joshua, the 24th, the last chapter, the last 3 verses. ಯೆಹೋಶುವ 24ನೇ ಅಧ್ಯಾಯದ 4 ಕೊನೆಯ ಒಂದು 3 ವಚನಗಳಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನ ಸಮಾಧಿಯ ಪಕ್ಕದಲ್ಲಿಯೇ ಈ ಒಂದು ಯೋಸೇಫನ ಮೂಳೆಯ ಪೆಟ್ಟಿಗೆಗಳನ್ನು ಹೂಣಲ್ಪಡಲಾಯಿತು ಎಂದು. So look at the deep secret and master plan of bones of Joseph. ಹೀಗೆ ನಾವು ಈ ಒಂದು ಮಾಸ್ಟರ್ ಪ್ಲಾನ್, ಈ ಒಂದು ಎರಡನೇ ಮೂಳೆಯಾದಂತಹ ಯೋಸೇಫನ ಮೂಳೆಯ ಬಗ್ಗೆ ಮಾಸ್ಟರ್ ಪ್ಲಾನ್ ಅನ್ನು ನಾವು ಕಾಣುತ್ತೇವೆ. The bone box of Joseph led to the Egypt. It speaks about connected with the New Testament church. ಈ ಒಂದು ಮೂಳೆಯ ಪೆಟ್ಟಿಗೆಯು ಹೊಸ ಒಡಂಬಡಿಕೆಯ ಸಭೆಯನ್ನು ಕನೆಕ್ಟ್ ಆಗಿದೆ ಎಂದು ನಾವು ಇಲ್ಲಿ ಕಾಣುತ್ತೇವೆ. So the New Testament church, you and me, believers and pastors, to be redempted, to be delivered out of the sinful world, Egypt. ಈ ಒಂದು ಪಾಪಮಯವಾದಂತಹ ಒಂದು ಐಗುಪ್ತ ದೇಶದಿಂದ ನಾವು ಪಾಸ್ಟರ್ಗಳಾಗಲಿ ವಿಶ್ವಾಸಿಗಳಾಗಲಿ ಬಿಡುಗಡೆ ಹೊಂದಬೇಕೆಂಬುದು ಈ ಒಂದು ಉದ್ದೇಶವಾಗಿದೆ. So after the salvation, after the deliverance, the Bible tells us in the New Testament, we have to take a water immersion baptism. So what they were crossing, the Red Sea, it's a comparable to the New Testament baptism according to the 1 Corinthians 10th chapter 1 to 4 verses. ಫಸ್ಟ್ ಮೊದಲನೇ ಕೋರಿಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡುವಂತೆ ಒಬ್ಬ ರಕ್ಷಣೆ ಹೊಂದಿದಾಗ ದೀಕ್ಷಾ ಸ್ನಾನ ಯಾವ ರೀತಿಯಲ್ಲಿ ನೀರಿನಲ್ಲಿ ದೀಕ್ಷಾ ಸ್ನಾನ ಆಗಬೇಕೆಂದು ನಾವು ಕಾಣುತ್ತೇವೋ ಅದನ್ನು ನಾವು ಈ ಒಂದು So the New Testament church, the believers have to take a baptism. That's what the symbolic meaning. The bone box was crossing the Red Sea. ಈ ಒಂದು ನೀರಿನ ದೀಕ್ಷಾ ಸ್ನಾನ ನಾವು ತೆಗೆದುಕೊಳ್ಳಬೇಕೆಂಬುದಾಗಿ ಈ ಒಂದು ಯೋರ್ದನ್ ಹೊಳೆಯನ್ನು ಈ ಯೋಸೇಫನ ಮೂಳೆಯ ಪೆಟ್ಟಿಗೆಯು ದಾಟುತ್ತಾ ಇದೆಯಲ್ಲ, ಆ ಒಂದು ಸಿಂಬಾಲಿಕ್ ಆಗಿ ಅದನ್ನು ನಾವು ಈ ಒಂದು ನೀರಿನ ದೀಕ್ಷಾ ಸ್ನಾನದ ಕುರಿತಾಗಿ ನಾವು ಅದನ್ನು ಇದನ್ನು ಎರಡನ್ನು ನಾವು ಹೋಲಿಕೆ ಮಾಡಬಹುದಾಗಿದೆ. The bone box was traveling nearly 40 years in the wilderness. 40 ವರ್ಷಗಳ ಕಾಲ ಅರಣ್ಯದಲ್ಲಿ ಆ ಒಂದು ಮೂಳೆಯ ಪೆಟ್ಟಿಗೆಯು ನಡೆದುಕೊಂಡು ಬರ್ತಾ ಇದೆ. What is the symbolic meaning of the New Testament church? ಸಾಂಕೇತಿಕವಾದ ಒಂದು ಅರ್ಥ ಇದು ಏನಾಗಿದೆ? When we follow Jesus, we have to carry the cross. So the wilderness speaking about the sufferings, tribulations, temptations on behalf of the word of God.
ಈ ಒಂದು ಹೊಸ ಒಡಂಬಡಿಕೆಯ ಒಂದು ಸಮಯದಲ್ಲಿ ಹೊಸ ಒಡಂಬಡಿಕೆ ಸಭೆಯಾದಂಥವರು ಈ ಒಂದು ಯಾವ ರೀತಿಯಲ್ಲಿ ಈ ಒಂದು ಅರಣ್ಯದಲ್ಲಿ ವಿಲ್ಡರ್ನೆಸ್ ಅಂದ್ರೆ ಅರಣ್ಯದಲ್ಲಿ ಯಾವ ರೀತಿಯ ಕಷ್ಟ ಸಂಕಟಗಳನ್ನು ಅನುಭವಿಸಿದೋ ಅದೇ ರೀತಿಯಲ್ಲಿ ನಮಗೆ ಬರುವಂತಹ ಕಷ್ಟ ಸಂಕಟಗಳು ಶೋಧನೆಗಳನ್ನು ನಾವು ಹೊತ್ತುಕೊಂಡು ಅದನ್ನು ನಾವು ದಾಟಬೇಕಾಗಿದೆ. Here I must tell you another untold secret. ಈಗ ಇನ್ನೊಂದು ತಿಳಿಸಲ್ಪಡದಂತ ಒಂದು ರಹಸ್ಯವನ್ನು ನಾನು ಹೇಳಬೇಕಾಗಿದೆ. 40 years the people who were carrying the bone box, because they didn't trust in God, more than 10 times they tested God's patience. The people who were carrying the bone box, they didn't cross the Jordan River, they didn't go to the promised land, but thank God the bone box was crossing the Jordan River and reached the Canaan. ಮೌಳೆಯ ಪೆಟ್ಟಿಗೆಗಳನ್ನು ಹೊತ್ತಂತಹ ಅನೇಕರು ದೇವರನ್ನು ಪರೀಕ್ಷಿಸಿ ದೇವರ ತಾಳ್ಮೆಯನ್ನು 10 ಸಾರಿ ಪರೀಕ್ಷಿಸಿದ ಕಾರಣದಿಂದಾಗಿ ಅವರು ಯಾರು ಕೂಡ ಕಾನಾನ್ ದೇಶವನ್ನು ತಲುಪಲಿಲ್ಲ. ಆದರೆ ಮೂಳೆಯ ಪೆಟ್ಟಿಗೆ ಮಾತ್ರ ಆ ಒಂದು ಕಾನಾನ್ ದೇಶವನ್ನು ತಲುಪಿತು. So what is the symbolic meaning of the Jordan River? ಸಾಂಕೇತಿಕ ಒಂದು ಅರ್ಥ ಏನು? ಯೋರ್ದನ್ ಹೊಳೆಯ ಒಂದು ಸಾಂಕೇತಿಕ ಅರ್ಥ ಏನಾಗಿದೆ? It speaks about the death. Anybody who born in the world one day have to die. So Jordan River speaking about the death, that the bone box was reached Canaan. What is the symbolic meaning of the Canaan, the promised land? That's our heavens, our future heavens, the new Jerusalem. The church must reach that place. ಈ ಒಂದು ಯೋರ್ದನ್ ಹೊಳೆಯು ನಮ್ಮ ಒಂದು ಮರಣದ ಸಂಕೇತವಾಗಿದೆ. ನಾವು ಸಾಯಲ್ಪಡಬೇಕು. ನಂತರ ಆ ಒಂದು ಮೂಳೆಯ ಬಾಕ್ಸ್ ಯಾವ ರೀತಿಯಲ್ಲಿ ಕಾನಾನ್ ದೇಶವನ್ನು ತಲುಪಿದೋ ಆ ಕಾನಾನ್ ದೇಶವು ನಮ್ಮ ಒಂದು ಹೊಸ ಯೆರೂಸಲೇಮ್ ಆಗಿದೆ. ಹೊಸ ಒಂದು ದೇವರು ನಮಗೆ ಪ್ರಾಮಿಸ್ ಮಾಡಿರುವಂತಹ ಒಂದು ದೇಶವಾಗಿದೆ. So what is the secret plan about the bone of Joseph? ಯಾವ ಒಂದು ರಹಸ್ಯವಾದ ಯೋಸೇಫನ ಮೂಳೆಯ ಪ್ಲಾನ್ ಏನಾಗಿದೆ? The bone of Joseph representing the New Testament church, the body of Christ, believers and pastors, you and me. So, if at all we want to go to our promised land, future Jerusalem, cannot. We must have a salvation, number 1. We must have a water immersion baptism, number 2. We must have a sufferings and persecution for the sake of following Jesus as a disciple, carrying our cross, and then one day we will reach the promised Canaan. That's a future Jerusalem. ಈ ಒಂದು ಮೂಳೆಯ ಒಂದು ಬಾಕ್ಸ್ ಏನನ್ನು ಪ್ರತಿನಿಧಿಸುತ್ತದೆ ಅಂದರೆ ನಾವು ನಮ್ಮ ಹೊಸ ಒಡಂಬಡಿಕೆಯ ಸಭೆಯಾದಂತಹ ನಾವುಗಳ ವಿಶ್ವಾಸಿಗಳನ್ನು ಪ್ರತಿನಿಧಿಸುತ್ತದೆ. ನಾವು ರಕ್ಷಣೆ ಹೊಂದಬೇಕು, ನಾವು ಬಿಡುಗಡೆ ಹೊಂದಬೇಕು ಮತ್ತು ಈ ಒಂದು ಕಷ್ಟ ಸಂಕಟಗಳನ್ನು ಜಯಿಸಬೇಕು. ನಮಗೆ ಬರುವಂತಹ ಶೋಧನೆಗಳನ್ನು ಪರೀಕ್ಷೆಗಳನ್ನು ನಾವು ದಾಟಿಕೊಂಡು ನಾವು ಯೇಸು ಸ್ವಾಮಿ ಹೇಳಿರುವಂತಹ ಒಂದು ನಿತ್ಯವಾದಂತಹ ಒಂದು ಯೆರೂಸಲೇಮಿಗೆ ನಾವು ಸೇರಬೇಕಾದದ್ದು ಈ ಒಂದು ಮೂಳೆಯ ಬಾಕ್ಸಿನ ಒಂದು ಸೀಕ್ರೆಟ್ ಆಗಿದೆ, ಒಂದು ರಹಸ್ಯವಾಗಿದೆ. So the bone of Adam become a Eve. It's also symbolic meaning of the New Testament church. The same way, the bone of Joseph, the symbolic meaning, speaking about the New Testament church, you and me. ಹವ್ವಳ ಒಂದು ಮೂಳೆ ಕೂಡ ಹೊಸ ಒಡಂಬಡಿಕೆಯ ಒಂದು ಸಾಂಕೇತಿಕವಾದಂತಹ ಅರ್ಥವನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಯೋಸೇಫನ ಒಂದು ಮೂಳೆಯು ಕೂಡ ನಮ್ಮ ಹೊಸ ಒಡಂಬಡಿಕೆಯ ಸಭೆಯ ಒಂದು ಸಾಂಕೇತಿಕವಾದಂತಹ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. Thank you for understanding the second bone in the Bible, the bone of Joseph, untold secret of the Bible. ಎರಡನೇ ರಹಸ್ಯವಾದಂತಹ ಯೋಸೇಫನ ಮೂಳೆಯ ಕುರಿತಾಗಿ ನೀವು ಅರ್ಥ ಮಾಡಿಕೊಂಡಿರುವುದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದೆ.